ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಕೆಮಿಕಲ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಡ್ರೋನ್ ಪ್ರತಾಪ್ರನ್ನ ಕರೆದೊಯ್ದು ಸ್ಥಳ ಮಹಜರಿನ ಪೊಲೀಸರು ಮಾಡಿದ್ದಾರೆ. ಮಹಜರ್ ವೇಳೆ ಡ್ರೋನ್ ಪ್ರತಾಪ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಪೊಲೀಸರು ಗೈದಿದ್ದಾರೆ. ಮಾಡಬಾರದು ಮಾಡಿದ್ರೆ ಆಗಬಾರ್ದಾಗತ್ತೆ ಅನ್ನೋದಕ್ಕೆ ಈತ ಉದಾಹರಣೆ. ಯಾರ್ಯಾರು ಬಂದಿದ್ರಿ, ನಿಮ್ಮ ಸ್ನೇಹಿತನ ಹೆಸರು ಹೇಳಿ, ಸಾರ್ವಜನಿಕ ಸ್ಥಳದಲ್ಲಿ ಹೀಗೆ ಮಾಡೋದು ತಪ್ಪಲ್ವಾ ಅಂತ ಕಿವಿ ಹಿಂಡಿದ್ದಾರೆ ಪೊಲೀಸರು. ಇದೇ ವೇಳೆ ಹೌದು ತಪ್ಪು ಅಂತ ಡ್ರೋನ್ ಪ್ರತಾಪ್ ಆಗ ತಲೆ ಅಲ್ಲಾಡಿಸಿದ್ದಾನೆ. ಪ್ರತಾಪ್ನನ್ನ ಜಡ್ಜ್ ಮುಂದೆ ಮಿಡಿಗೇಶಿ ಪೊಲೀಸರು ಹಾಜರುಪಡಿಸಿದ್ರು. 3 ದಿನಗಳ ಕಾಲ ಡ್ರೋನ್ ಪ್ರತಾಪ್ನನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ಸೋಡಿಯಂ ಮೆಟಲ್ ಅನ್ನ ನೀರಿಗೆ ಹಾಕಿ ತಾನೇನೋ ದೊಡ್ಡ ಎಕ್ಸ್ಪೆರಿಮೆಂಟಲ್ ವಿಡಿಯೋ ಮಾಡ್ತೀನಿ ಅಂತ ತಿಕ್ಕಲತನದ ಪ್ರದರ್ಶನ ಈತನಿಂದ ಆಗಿತ್ತು. ಈಗ ಆತನನ್ನ ಸ್ಥಳಕ್ಕೆ ಕರ್ಕೊಂಡು ಬಂದು ಎಲ್ಲಿ ಎಷ್ಟು ಸೋಡಿಯಂ ಮೆಟಲ್ ಅನ್ನು ತಂದ್ರಿ, ಎಲ್ಲಿ ಮಾಡಿದ್ರಿ, ಹಿಂಗೆ ಕೃಷಿ ಹೊಂಡದಲ್ಲಿ ಮಾಡುವಂತಹ ಮಾಡೋದು ತಪ್ಪು ಅಂತ ಸಾಮಾನ್ಯ ಪ್ರಜ್ಞೆನೂ ನಿನಗಿಲ್ವಾ ಅಂತೆಲ್ಲ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನೊಂದು ಕಡೆಗೆ ಆತ ವಿಡಿಯೋ ಮಾಡಿರುವಂತಹ ವಿಜುವಲ್ಸ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕೃಷಿ ಹೊಂಡ ಅದು, ಅಲ್ಲಿ ಇಡೀ ಪರಿಸರಕ್ಕೆ ಹಾನಿ ಉಂಟು ಮಾಡಿದ್ದು ಅಲ್ಲದೆ ಸ್ಫೋಟಕಗಳನ್ನು ಎಸ್ತಿರೋ ವಿಚಾರದಲ್ಲಿ ಆತನ ಮೇಲೆ ಕಂಪ್ಲೇಂಟ್ ಆಗಿರೋದು. ಅರೆಸ್ಟ್ ಮಾಡಿದ್ದೀವಿ, ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ 3 ದಿನ ನಮಗೆ ಜುಡಿಷಿಯಲ್ ಕಸ್ಟಡಿ, ಪೊಲೀಸ್ ಕಸ್ಟಡಿ ಸಿಕ್ಕಿದೆ. ಸೊ ಈ 3 ದಿನದಲ್ಲಿ ನಾವು ಏನು ವಿಚಾರಣೆ ಮಾಡಬೇಕು ಅದೆಲ್ಲ ವಿಚಾರಣೆ ಮಾಡಿ ಅವನು ಮಂಡೇ ಮಾರ್ನಿಂಗ್ ನಾವು ಮಂಡೇ 11 ಹೊರಗಡೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ. ಇದು ಡಿಸೆಂಬರ್ 1ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ, ಅರೌಂಡ್ ಈ ಮಧ್ಯಾಹ್ನ ಮೇಲೆ. ಸೊ ನಾವು ಇನ್ವೆಸ್ಟಿಗೇಷನಲ್ಲಿ ಅವರು ಯಾವಾಗ ಬಂದರು, ಹೇಗೆ ಬಂದರು, ಅವ್ರ ಜೊತೆ ಯಾರ್ಯಾರು ಬಂದರು ಅನ್ನೋದು ನಾವು ನೋಡಿಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ಗೆ ತಂದು ಮಾಡ್ತೀವಿ. ಸೊ ಈ ವ್ಯಕ್ತಿ ಭಾಳ ಆ್ಯಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ವೀಡಿಯೋಗಳೆಲ್ಲ ಮಾಡ್ತಾ ಇದ್ದಾನೆ. ಸೊ ಆ ಥರ ಕೆಲವಷ್ಟು ಮಾಡಿರ್ಬೋದು. ನಾವು ಅವ್ರ ಹಿನ್ನೆಲೆ ಏನು ಅನ್ನೋದು, ಅವ್ರು ಏನು ಹಳೆ ವೀಡಿಯೋಗಳು ಏನಾದರೂ